ನಮ್ಮ ಸುಬ್ಬಣ್ಣವರು ಹೇಳ್ದಂಗೆ ಈ ಮೊದಲೇ ಫೇಸ್ ಕಾರ್ಯಕ್ರಮ ಇದೆ. ಯಾಕೆ ಮೊದಲೇ ಫೇಸ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ, ಜನನಾಯಕ ಎಂ ಪಿನೇ, ನಮ್ಮ ಎಂ ಪಿನೇ ಎಲೆಕ್ಟ್ ಮಾಡಿ ಕಳಿಸಿರ್ತೀವಿ. ಇವರೇ ನಮ್ಮ ಕಷ್ಟ ಸುಖ ದುಃಖಗಳನ್ನು ಹೋಗಿ ಡೆಲ್ಲಿ ಮೇಲೆ ಮಾತಾಡಬೇಕು. ನಾವು ಇವ್ರ ಮುಂದೆ ಮಾತಾಡಬೇಕು. ಎಮ್ ಎಲ್ ಎ ಮುಂದೆ ಮಾತಾಡಿದ್ರೆ ಡೆಲ್ಲಿಗೆ ಹೋಗಿ ಮಾತಾಡೋಕ್ಕಾಗತ್ತಾ? ನಮ್ಮ ವಿಷಯ ಸೆಂಟ್ರಲ್ಲಿದೆ, ಇರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅದಕ್ಕೆ ನಾವು ಎಲ್ಲ ಎಂ ಪಿಗಳ ಮುಂದೆ ಈ ಮನವಿ ಪತ್ರವನ್ನು ಕೊಟ್ಟು ಡೆಲ್ಲಿಗೆ ನಮ್ಮ ವಿಷಯ ತಿಳಿಬೇಕು. ನಮಗೂ ಸಾಕಾಗಿ ಹೋಗುತ್ತಿದೆ. ಈ 8 ವರ್ಷದಿಂದ ಸರ್ಕಾರ ನಮ್ಮ ಕೆಲಸನೇ ಮಾಡ್ತಾಯಿಲ್ಲ. ನಾವು ಏನು ತಪ್ಪು ಮಾಡಿದ್ದೀವಿ? ದೇವರು ನಮಗೆ ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದಾನೆ? ನಮ್ಮ ದುಡ್ಡನ್ನು ಹಾಕಿ ನಾವು ನಮ್ಮ ಸರ್ಕಾರಕ್ಕೆ ಕೊಡ್ರಪ್ಪ ಅಂತ ಕೇಳಿದ್ರೆ ಇದು ನಮ್ಮ ಶಿಕ್ಷೆನ? ಇದು ಮೊದಲೇ ಹಂತದ ಕಾರ್ಯಕ್ರಮ. ಇದುವರೆಗೂ ಅಲ್ಲಿಂದ ಕರಿತೀವಿ ಅಂತಲೇ ಬರ್ತಾ ಹೊರತು ಕರೆದಿಲ್ಲ. ಈಗ ನಾವು ಕೂಡ ಡೆಲ್ಲಿಗಳಿಗೆ ಫೋನ್ ಮಾಡಿ ಈ 2ನೇ ಹಂತದ ಕಾರ್ಯಕ್ರಮ ನಾವು ಬಿಡಲ್ಲ. ಯಾವುದೇ ಡಿಸ್ಟಿಕ್ಕಲ್ಲಾಗಲಿ ಯಾವುದೇ ಸ್ಟೇಟಲ್ಲಾಗಲಿ ನಮ್ಮ ದೇವೇಂದ್ರೆಲ್ಲ ಕಾರ್ ತೊಗೊಂಡು ರೆಡಿಯಾಗಿ ಕೂತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು CBTಯಿಂದ ನಾವು ಡ್ರಾ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗೂ 3ನೇದಾಗಿ 5ನೇ ತಾರೀಕು ಆಗಸ್ಟು ಜಂತರ್ ಮಂತರಲ್ಲಿ ದೊಡ್ಡ ಅಧಿವೇಶನ. ಅದಕ್ಕೇನಿದೆ, ಪಂಜಾಬು, ಹರಿಯಾಣ, ಜಾರ್ಖಂಡು, ಉತ್ತರ ಪ್ರದೇಶ, ಅಲ್ಲಿ ಸುತ್ತಮುತ್ತಲ ಹತ್ತಿರಕ್ಕೆ ಜನರು ಬಂದು ಅಲ್ಲೊಂದು ಧರಣಿ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಅದು ಆಗಲಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ. ಇದರಲ್ಲಿ ನೀವು ಯಾರ್ಯಾರು ರೆಡಿ ಇದ್ದೀರಾ, ಸುಬ್ಬಣ್ಣಗೆ ನಿಮ್ಮ ಹೆಸರು ಕಳಿಸಿರಿ. ನಾವು ಒಂದು ಉಪವಾಸ ಸತ್ಯಾಗ್ರಹ ಫ್ರೀಡಮ್ ಪಾರ್ಕ್ನಲ್ಲಿ ಅಂದ್ಕೋಣ, ಎಲ್ಲ ಸ್ಟೇಟಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ಅದು ಆಗಲಿಲ್ಲ ಅಂದರೆ ಆತ್ಮದಾನ ಬೇಕಾಗಿಲ್ಲ. ಸರ್ಕಾರ ಕೇಳ್ತಾ ಇಲ್ಲ, ದೇವ್ರು ಕೇಳ್ತಾ ಇಲ್ಲ. ಈ ಜೀವನ ಯಾಕೆ ಇರಬೇಕು? ನಾವಿಲ್ಲೇ ಯಾವಾಗ ಜೀವನ ನಮಗೆ ಬೇಕಾಗಿಲ್ಲ ಅಂದಮೇಲೆ ದೇವ್ರು ನಮ್ಮನ್ನು ಕರೆಸ್ಕೊಂಡ್ಬಿಡ್ಲಿ. ನಾನು ಈ ಸರ್ಕಾರಕ್ಕೆ ಹೇಳ್ತೀನಿ, ನನ್ನ ಜೀವ ಹೋದ ಮೇಲೆ ಅದೇನು 13 ದಿವಸಕ್ಕೆ ಶ್ರಾದ್ದ ಮಾಡ್ತಾರಲ್ಲ ಉಂಡೆ, ಅದನ್ನ ಈ ಎಂ ಪಿಗಳಿಗೆ ತಿನ್ನಿಸ್ರಿ, ಈ EPFO ಆಫೀಸರಿಗೆ ತಿನ್ನಿಸ್ರಿ. ನೀವೆಲ್ಲ ರೊಕ್ಕ ಹಾಕಿ ಪರವಾಗಿಲ್ಲ, ಪಾರ್ಸಲ್ ಮಾಡಿರಿ ಅವ್ರಿಗೆ. ರಮಾಕಾಂತ್ನವ್ರಿಗೊಂದು 13ನೇ ದಿವಸದ ಉಂಡೆ ತಿಂದು ಸುಖ ಪಡ್ರಿ. ನೀವು ರಾತ್ರಿ ನಿದ್ದೆ ಬರೋದಿಲ್ಲ ಸರ್ ನನಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ನನ್ನ ಜನರಿಗೆ ಏನು ಉತ್ತರ ಕೊಡಬೇಕು? ಎಷ್ಟು ದಿವಸ ನಮ್ಮ ಜನರು ಹಿಂಗೆ ಇರಬೇಕು? ಅದೇನೇ ಇರಲಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ಹಾಗೂ ಮುಂದಿನ ಕಾರ್ಯಕ್ರಮ ನಾವು ಏನು ಮಾಡ್ತೀವಿ ಎಂಬುದು ಹೇಳ್ತೀವಿ. ಅದರಲ್ಲಿ ಕೂಡ ಒಂದು ನಾವು EPFO ಆಫೀಸ್ಗೆ ಬೀಗ ಹಾಕೋ ಕಾರ್ಯಕ್ರಮ ಅದನ್ನೊಂದು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಕಾರ್ಯಕ್ರಮ ನಾವು ಡಿಕ್ಲೇರ್ ಮಾಡಿದಾಗ ಸುಬ್ಬಣ್ಣ ಅವರು ಸರ್ಕಾರ ಕಳಿಸ್ತಾರೆ. ನೋಡೋಣ, ನಮ್ಮಲ್ಲೂ ಸಮಾಧಾನ ಇದೆ. ನಾವು ಒಂದೇ ಸರಿ ಮಾಡೋಂತ ಹೇಳಿಲ್ಲ. ಎಂ ಪಿಗಳಿಗೆ ಹೋಗ್ತಾಯಿದ್ದೀವಿ, CBT ಮೀಟಿಂಗ್ ಡ್ರಾ ಮಾಡ್ತಾಯಿದ್ದೀವಿ, EPFO ಆಫೀಸ್ ತಾಲ ಹಾಕ್ತಾಯಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಅದು ಆದಮೇಲೆ ಮೇಲೆ ಹೋಗ್ತೀವಿ. ಸರ್ಕಾರಕ್ಕೆ ಸಾಕಷ್ಟು ಟೈಮ್ ಕೊಟ್ಟಿವಿ. ಅವ್ರು ಏನು ಮಾಡ್ತಾರೆ ನೋಡೋಣ. ನಮ್ಮ ಕೆಲಸ ತೊಗೊಂಡೇ ನಾವು ಮೇಲೆ ಹೋಗ್ಬೇಕು, ಹಾಗೆ ಹೋಗೋದೇ ಬೇಡ ಅಂಥೇಳಿ ನಮ್ಮ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ.